ನೀವ್ ಆಡ್ರಿ. ಯಾರೇ ರಕಮ್ ಹಾಕ್ಬೇಕು. ಇದು ನಮಸ್ತೆ. ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ದಿನಗಳ ನಂತರ ಈ ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಅಕ್ಕ ಎಲ್ಲರೂ ಊರಿಗೆ ಬಂದಿದ್ದರು. ಸೊ ಹಂಗಾಗಿ ಈ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಡ್ಯಾಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತು ನಿಮಗೆಲ್ಲರಿಗೂ ನಾನು ಎಲ್ಲಿದ್ದೀನಿ ಅನ್ನೋದನ್ನು. ಸೊ ಹಾಗಾಗಿ ದೇವಸ್ಥಾನ ಮತ್ತು ವೆಂಕಟೇಶ್ವರ ದೇವಸ್ಥಾನ, ಯಲ್ಲಮ್ಮವ್ವ ದೇವಸ್ಥಾನ ಮತ್ತು ಹಾಗೆ ಡ್ಯಾಮ್ ತೋರಿಸೋಣ ಅಂತಂದೇಳಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು 5 ಜನ ಅಕ್ಕ ಅಂದಿರಲ್ವ, ಅದರಲ್ಲಿ 4 ಅಕ್ಕನವ್ರು ಬಂದಿದ್ದಾರೆ. ನಾನು 5, ನಮ್ಮ ತಮ್ಮನ ಹೆಂಡತಿ ಬಂದಿಲ್ಲ. ಮತ್ತು ಅಕ್ಕನ ಮಕ್ಕಳು ಬೇರೆ ಇದ್ರಲ್ವ, ಉಷಾ ಮತ್ತು ಅಮೃತ ಇದ್ದರು. ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತಾನೆ ಬಂದಿದ್ರು. ಹಾಗೆ ದೇವಸ್ಥಾನನೂ ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದಿದ್ದಾರೆ ಮಕ್ಕಳನ್ನು ನೋಡೋದಕ್ಕೆ. ಅದಕ್ಕೆ ಈ ಲಾಗ್ ಮಾಡ್ತಾ ಇದ್ದೀನಿ. ಇದೊಂದು ನನಗೆ ಸ್ವೀಟ್ ಮೆಮೊರೇಬಲ್ ಅಂತ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಕೂಡಿ ಹೋಗ್ತಾ ಇದ್ದೀವಿ. ಇಷ್ಟು ದೊಡ್ಡ ಫ್ಯಾಮ್ಲಿ ನೋಡಿ. ಇನ್ನೂ ಇದ್ದಾರೆ, ತುಂಬ ಜನ ಇದ್ದಾರೆ, ಬಟ್ ಅವ್ರು ಇನ್ನೂ ಬಂದಿಲ್ಲ. ನಮ್ಮ ಅಕ್ಕ ಯಜಮಾನ್ರು, ಅವರು ಅವ್ರ ಅತ್ತೆ ಆಗಿರ್ಬೋದು, ನಮ್ಮ ತಮ್ಮನ ಹೆಂಡತಿ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಅವ್ರು ಯಾರೂ ಬಂದಿಲ್ಲ. ಈಗ ವೆಂಕಟೇಶ್ವರ ದೇವಸ್ಥಾನದ ದರ್ಶನ ಆಯಿತು. ಈಗ ಒಂದು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಎಲ್ಲರೂ ವೆಂಕಟೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿದ್ವಿ. ಹಾಕಿದಾದ್ಮೇಲೆ ಮಂಗಳಾರತಿ ಎಲ್ಲ ತಗೊಂಡು, ಮತ್ತು ಋಷಿಕಾ ಬಂದಿದ್ದಾಳೆ, ಋತಿಕಾ ಬಂದಿಲ್ಲ. ಋತಿಕಾ ರೂಪಕ್ಕನ ಹತ್ರ ಇದ್ದಾಳೆ. ಋಷಿಕನ ಮಾತ್ರ ಕರ್ಕೊಂಡು ಬಂದೆ ನಾನು. ಯಾಕಂದರೆ ಇಬ್ಬರನ್ನೂ ಎತ್ಕೊಂಡು ಇದು ಮಾಡೋಕ್ಕಾಗಲ್ಲ, ಒಬ್ಬರ ಹತ್ರ ಅಂದರೆ ರೂಪಕ್ಕನ ಹತ್ರ ಚೆನ್ನಾಗಿ ಎಲ್ಲರಿಗೂ ಹಾಯ್ ಅಂತ ಹೇಳಕ್ಕೆ ಕೇಳಿದೆ, ಹೇಳಿದರು. ಈಗ ರೇಣುಕಾ ಯಲ್ಲಮ್ಮವ್ವ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ 1-2 ನಿಮಿಷ ದಾರಿ ಅಷ್ಟೇ, ತುಂಬ ದೂರ ಏನಿಲ್ಲ. ಇವಾಗ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಎಲ್ಲ ದೇವಸ್ಥಾನ ನಾನು ನೋಡಿಲ್ಲ. ಸೊ ಹಾಗಾಗಿ ಅಕ್ಕನವ್ರೆಲ್ಲರೂ ಬಂದಿದ್ದಾರೆ ಅಂತಂದೇಳಿ ಅವ್ರನ್ನೆಲ್ಲರನ್ನ ಕರ್ಕೊಂಡು ಈ ಊರೆಲ್ಲ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಎಲ್ಲದು ಮತ್ತು ಡ್ಯಾಮು ಇಲ್ಲಿ ನೋಡ್ತಾ ಇರ್ಬೋದು. ದೇವಸ್ಥಾನ ಸುತ್ತ ಗಿಡಮರಗಳು ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ, ತುಂಬ ಚೆನ್ನಾಗಿದೆ. ನೀವು ಅಲ್ಲಿಂದ ನಮಸ್ಕಾರ ಮಾಡ್ಕೊಂಬಿಡಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾವಿ ನೋಡ್ತಾ ಇದ್ದಾರೆ ಅವರೆಲ್ಲರೂ ಸೇರಿ. ಇದು ನಮಸ್ತೆ ಸ್ಟೈಲ್ ನಾನೇ ಹಾಕಿದ್ದು ನೋಡಿ. ನನ್ನ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವಾ. ಫಸ್ಟ್ ಟೈಮ್ ಜೀವನದಲ್ಲಿ ಫಸ್ಟ್ ಟೈಮ್ ನನ್ನ ಡ್ರೆಸ್ ಹಾಕ್ಕೊಂಡಿರೋದು. ಅಂದರೆ ನನಗಿನ್ನ ಸ್ವಲ್ಪ ಬೆಳ್ಳಗಿದೆ. ಈಕೆ ನನ್ನ 3ನೇ ಅಕ್ಕ ಸಾವಿತ್ರಿ, ಗೊತ್ತಲ್ವ. ಎಷ್ಟೋ ಸಾರಿ ಬಂದ್ಬಿಟ್ಟು
ಹೆಲ್ಪ್ ಮಾಡ್ತಾ ಇರ್ತಾಳೆ ನನಗೆ. ಇವರು ನನ್ನ ಎರಡನೇ ಅಕ್ಕ ಲಕ್ಷ್ಮಿ ಅಂತ. ನನ್ನ ಮೊದಲನೇ ಅಕ್ಕ ಅಲ್ಲಿ ಹೋಗ್ತಾ ಇದ್ದಾರೆ. ಹಾಂ ಬಾ. ಅಯ್ಯೋ ಮಮ್ಮ ನನ್ನ ಮಗಳು ಅಳ್ತಾ ಇದ್ದಾಳೆ. ಓಪನ ಬಾ. ಪ್ರತಿ ಬಾಮ ಬಾಮ. ತಗ ಇದು ಫ್ರೆಂಡ್ಸ್ ಐತೆ ಬ್ಯಾಕ್. ಎಲ್ಲಮ್ಮ ದೇವಸ್ಥಾನ ದರ್ಶನ ಆಯಿತು. ಅದು ಬಾಗಿಲು ಹಾಕ್ಬಿಟ್ಟಿದ್ರು. ನಾವು ಬಂದಿದ್ದೆ ಒಂದು ಲೇಟಾಗಿ 2:30-3 ಗಂಟೆಗೆ ಬಂದಿದ್ದೀವಲ್ವ. ಸೊ ಹಾಗಾಗಿ ಡೋರ್ ಕ್ಲೋಸ್ ಆಗಿತ್ತು. ದರ್ಶನ ಹೊರಗಡೆಯಿಂದಲೂ ಮಾಡಿಕೊಂಡು ಇವಾಗ ಡ್ಯಾಮ್ ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಕ್ಕಂದಿರೆಲ್ಲರೂ ಅವ್ರು ನನಗೆಲ್ಲ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ತೀನಿ. ಡ್ಯಾಮ್ಗೆ ಹೋಗ್ತಾ ಇರೋದು. ಇವಾಗ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಡ್ಯಾಮಿಗೆ ಮೆಟ್ಲು ನೋಡಲ್ಲಿ ಏರಿದ್ದಾರೆ. ನಿದ್ದೆ ಎಲ್ಲ ಆಗಿದೆ, ಆದರೂ ಕಿರಿಸ್ತಾ ಇದ್ದಾರೆ. ಸುಮ್ಮನೆ ಹಂಗೆ ನಾಟಕ ಒಂದು. ಹಿಂಗೆ ನಾಟಕ ಅಲ್ಲಮ್ಮ. ದೇವಸ್ಥಾನ ಕಡೆಯಿಂದ ಹಂಗೆ ದಾರಿ ಇತ್ತು ಅನ್ಸುತ್ತೆ. ನಾವು ಹಿಂಗೆ ಬಂದಿವಿ. ಓ ಸಾಲಾಗಿ ನೋಡಿ ಹೆಂಗೆ ಹತ್ತುತ್ತಾ ಇದೆ. ನಾನಂತೂ ಲಾಸ್ಟ್ ಆಗಿಬಿಟ್ಟಿದ್ದೀನಿ. ನಮ್ಮ ಕೂಸನ್ನ ಎತ್ಕೊಂಡು ಹೋಗೋಷ್ಟೊಳಗಡೆ ನಾನಂತೂ ಅಷ್ಟೇ ಇಳೆ ಬಿದ್ದೋಗಿರ್ತೀನಿ. ಇಲ್ಲ ಬೇಡ ಪಾಪ ಅವ್ರು ಎತ್ಕೊತೀನಿ ಅಂತಾರೆ. ಇವಳು ಹೋದರೆ ಕಿರಿಸ್ತಾಳೆ ಅಂತಾಳೆ. ನನ್ನ ಇದೇ ಥರ ಯಾರಾದರೂ ಒಬ್ಬರು ಎತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅಯ್ಯಪ್ಪ ನನಗಂತೂ ಸುಸ್ತಾಗೋಯ್ತು. ಇವಳು ಎತ್ಕೊಂಡು ಮೆಟ್ಲು ಹತ್ತಿ ವೀಡಿಯೋ ಮಾಡಿ. ಎಷ್ಟು ಚೆನ್ನಾಗಿದೆ ಲೊಕೇಶನ್ ನೋಡಿ. ಡ್ಯಾಮ್ ತೀರ್ಥ ಡ್ಯಾಮ್ ಅಂತಾರೆ ಇದಕ್ಕೆ. ತೀರ್ಥ ಡ್ಯಾಮ್, ತೀರ್ಥ ಅಂಡ್ ಗುರುನಳ್ಳಿ ಎರಡು ಮಿಕ್ಸೆಡ್. ಹೋಗ್ಬಿಟ್ಟು ಅವ್ರು ನನಗಿನ್ನ ಮುಂಜಾನೆ ನಾನೇ ತೋರ್ಸಕ್ಕಂತ ಬಂದಿದ್ದೀನಿ. ಬಟ್ ನನಗಿನ್ನ ಮುಂದೆನೇ ಹೋಗ್ಬಿಟ್ರು. ಅಲ್ಲಿ ಹೋಗ್ತಾ ಇದ್ದಾರೆ. ಸೂರ್ಯದೇವ ಸ್ವಲ್ಪ ಬಿಸಿಲು ಕಡಿಮೆ ಮಾಡಪ್ಪ. ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ. ವೇಟ್ ಕಂದ. ಈ ಲೊಕೇಶನ್ ಚೆನ್ನಾಗಿ. ಮುಷ ಬಂದು ಹಳ ತಳ್ಕೊಂಡು ಯಾರ ಹತ್ರ ಹೋಗ್ತಾ ಇಲ್ಲ. ಚೆನ್ನಾಗಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನಾದರೂ ಬಿಟ್ಟರೆ ಕಷ್ಟ ಅಂತಂದೇಳಿ. ಅವಾಗ ನೀರು ಜಾಸ್ತಿ ಬಂದಿತ್ತಲ್ಲ ಅದಕ್ಕೆ. ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಅವಾಗ ನೀರು ಡ್ಯಾಮ್ ಜಾಸ್ತಿ ಇತ್ತಲ್ಲ ನೀರು. ಅವಾಗೆಲ್ಲ ಬಜ್ಜಿ ಪೂರಿ ಗಿರಿ ಎಲ್ಲ ಮಾಡ್ತಾಯಿದ್ರು. ಇವಾಗಿಲ್ಲ, ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ನನಗೆ ಕೈ ನೋವು ಬಂತು ಋಷಿಕಾ. ಇದೆಲ್ಲ ಸ್ವೀಟ್ ಮೆಮೊರೀಸ್. ನಮ್ಮ ಅಕ್ಕನವ್ರು ಬಂದಿದ್ರು, ಈ ಥರ ಡ್ಯಾಮ್ ನೋಡೋಕೆ ಹೋಗಿದ್ವಿ, ದೇವಸ್ಥಾನ ನೋಡೋಕೆ ಹೋಗಿದ್ವಿ ಅಂತ. ಋಷಿಕಾ ಎತ್ಕೊಂಡಿದ್ದೀನಿ ತಾನೇ, ತಗೊಳ ಮಣಿ. ಸ್ವಲ್ಪ ಮಾಡ್ಕೊಳ್ಳೋ ವಿಡಿಯೋ.
ಏನಂದಲ್ಲ ನೀನು ಎಲ್ಲ ಎಲ್ಲ ಕಡೆ ಹೋದಲ್ಲೆಲ್ಲ ಸೆಲ್ಫಿ ತೊಗೊಂಡ್ವಿ. ಹಾಗೆ ಇಲ್ಲೇನು ಲೈನಾಗಿ ಕೂಡಿಸ್ಬಿಟ್ಟು ಒಂದು ಸೆಲ್ಫಿ ತಗೊಳ್ಳೋಣ ಅಂತಂದೇಳಿ ಎಲ್ಲರನ್ನೂ ಲೈನಾಗಿ ಕೂತ್ಕೊಳ್ಳೋಕೆ ಕೇಳ್ತಾ ಇದ್ದೆ. ಕೂತ್ಕೊಳ್ತಾ ಇದ್ದಾರೆ. ಇವರು ಅಮೇರಿಕಾದವರು. ಬೇರೆ ಕಲರ್ ಇರ್ಕಂದ ಬರ್ರಿ ಈ ಸೈಡ್ ಬರ್ರಿ. ಈ ಸೈಡ್ ನೀರು ನೋಡ್ಕೊಂತ ಹೋಗ್ರಿ. ಎಲ್ಲರೂ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಎಲ್ಲ ಅಂತ ಹೇಳ್ತಾ ಇದ್ರು. ನನಗೂ ತುಂಬ ಖುಷಿ ಆಯಿತು. ಕರ್ಕೊಂಡು ಬಂದು ಇದೆಲ್ಲ ತೋರಿಸಿದ್ದು. ನೋಡಿ ಡ್ಯಾಮ್ ಎಲ್ಲ ನೋಡಿ ಕೂತ್ಕೊಂಡಿದ್ದಾರೆ. ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಒನ್ಶಿ, ನನ್ನ ಮೊಮ್ಮಗಳು. ಓಹೋ ನೀವು ಆಡ್ರಿ. ರಾರೇ ರಕಮ್ ಹಾಕ್ಬೇಕೇನಮ್ಮ? ಓಹೋ ಹೇಳಮ್ಮ. ಇನ್ನೇನು ಆಯಿತು. ಅದಕ್ಕೆ ಈಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಮೋಡ ಬೇರೆ ಆಗಿಬಿಟ್ಟಿದೆ ಅಲ್ವಾ, ಮಳೆ ಬೇರೆ ಬರ್ಬೋದು ಅಂತಂದೇಳಿ ಹೋಗ್ತಾ ಇದ್ದೀವಿ. ನನ್ನ 3ನೇಕ್ಕೆ ಹೋಗ್ತಾ ಇದ್ದಾಳೆ ಅವ್ರ ಮಗ ಮತ್ತು ಮಗಳು. ಇವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಫುಲ್ಲು ಎಂಜಾಯ್ಮೆಂಟ್ ಎಲ್ಲ, ದೇವಸ್ಥಾನ ಎಲ್ಲ ನೋಡಿಕೊಂಡು ಡ್ಯಾಮ್ ನೋಡಿಕೊಂಡು ಈಗ ರಿಟರ್ನ್ ಮನೆಗೆ. ನಾಳೆ ಲಕ್ಷ್ಮಮ್ಮ ನೋಡೋಕೆ ಹೋಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.